ಪ್ರಿಯ ಶಿಕ್ಷಕ ಬಂಧುಗಳೇ, ಎಲ್ರಿಗೂ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಎವ್ರಿವಾನ್. ಪ್ರಿಯ ಶಿಕ್ಷಕ ಬಂಧುಗಳೇ, ಮೊದಲಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಕ್ವಶನ್ ಬ್ಯಾಂಕನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಎನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೇನೆ. ಇವಾಗ 25 ಮಾರ್ಕ್ಸ್ಗೆ ಎಷ್ಟು ಕ್ವಶನ್ಸ್ಗಳು ಇರಬೇಕು, ಅದರಲ್ಲೇ MCQ ಎಷ್ಟಿರಬೇಕು, 1 ಮಾರ್ಕ್ಸ್ಗೆ ಎಷ್ಟಿರಬೇಕು, 2 ಮಾರ್ಕ್ಸ್ಗೆ ಎಷ್ಟಿರಬೇಕು, 3 ಮಾರ್ಕ್ಸ್ಗೆ ಎಷ್ಟಿರಬೇಕು, 4 ಮಾರ್ಕ್ಸ್ಗೆ, 5 ಮಾರ್ಕ್ಸ್ಗೆ ಎಷ್ಟು ಕ್ವಶನ್ಸ್ ಇರಬೇಕು, 25 ಮಾರ್ಕ್ಸ್ಗೆ ಒಟ್ಟಾರೆ ಕ್ವಶನ್ಸ್ಗಳಾದರೂ ಎಷ್ಟಿರಬೇಕು, ಮಿನಿಮಮ್ ಎಷ್ಟಿರಬೇಕು, ಮ್ಯಾಕ್ಸಿಮಮ್ ಎಷ್ಟಿರಬೇಕು, ಇದು ಒಂದು ರೀತಿಯ ಗೊಂದಲ ಅಂತ ನನಗೆ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಶಿಕ್ಷಕರೇ ಇವತ್ತು ನಾವು ತಿಳಿದುಕೊಳ್ಳೋಣ. ಸೊ ಈ ಒಂದು ಶಾರ್ಟ್ ವಿಡಿಯೋನ ಮಾಡ್ತಾಯಿದ್ದೇನೆ. ಎಲ್ಲವೂ ಕೂಡ ಒಂದೇ ವಿಡಿಯೋದಲ್ಲಿ ಮಾಡಿದರೆ ನೋಡುವವರಿಗೆ ಅದು ದಟ್ ಈಸ್ ಪೇಷನ್ಸ್ ಇರೋದಿಲ್ಲ. ಸೊ ಐ ಆಮ್ ಟ್ರೈಂಗ್ ಟು ಮೇಕ್ ಶಾರ್ಟ್ ವಿಡಿಯೋಸ್. ಸೊ ಪ್ರಿಯ ಶಿಕ್ಷಕರೇ, ಈಗ ಕ್ವಶನ್ಸ್ ಎಷ್ಟಿರಬೇಕು 25 ಮಾರ್ಕ್ಸ್ಗೆ, ಮತ್ತು 1 ಅಂಕ 2 ಅಂಕ ಈ ರೀತಿಯಾಗಿ ಎಷ್ಟೆಷ್ಟು ಇರಬೇಕು ಸ್ವಲ್ಪ ವ್ಯೂ ಮಾಡೋಣ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್. ಈಗ ನೋಡೋಣ. ಇಲ್ಲಿ ನೋಡಿ, ಈಗಾಗಲೇ ನಾನು ಒಂದು ಶಾರ್ಟಾಗಿ ಟೇಬಲನ್ನು ರೆಡಿ ಮಾಡಿದ್ದೇನೆ. ಟೈಟಲ್ ಏನಿದೆ ಅಂತ ನೋಡಿದಾಗ, ಹೌ ಟು ಪ್ರಿಪೇರ್ ಅ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವೆಶ್ಚನ್ ಪೇಪರ್ ಫಾರ್ 25 ಮಾರ್ಕ್ಸ್. 25 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ರೆಡಿ ಮಾಡಬೇಕಾದ್ರೆ ಎಷ್ಟು ಕ್ವಶನ್ಸ್ ಇರಬೇಕು? ಸೊ 4-5 ರೀತಿಯಲ್ಲಿ ನಾವು 25 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ರೆಡಿ ಮಾಡ್ಬೋದು. 12 ಕ್ವಶನ್ಸ್ಗಳನ್ನು ಇಟ್ಕೊಂಡು ಕೂಡ 25 ಮಾರ್ಕ್ಸ್ನ ಕ್ವಶನ್ ಪೇಪರ್ ರೆಡಿ ಮಾಡ್ಬೋದು. ಇನ್ನೊಂದು, ಅಥವಾ 15 ಕ್ವಶನ್ಸ್ ತೆಗೆದುಬಿಟ್ಟು ಕೂಡ 25 ಮಾರ್ಕ್ಸ್ ಮೇಲೆ ಕ್ವಶನ್ ಪೇಪರ್ ರೆಡಿ ಮಾಡ್ಬೋದು. ಅಥವಾ ಇನ್ನೊಂದು ವಿಧಾನ, ಮತ್ತು ಸೇಮ್ 55 ಕ್ವಶನ್ಸ್ ಬೇಸ್ ಮೇಲೆ 25 ಮಾರ್ಕ್ಸ್ ಕ್ವಶನ್ ಪೇಪರ್ ತೆಗಿಬೋದು. ಇಲ್ಲಿ 3, 4, 5 ಮಾರ್ಕ್ಸಲ್ಲಿ ಸ್ವಲ್ಪ ಅಲ್ಟರ್ ಆಗುತ್ತೆ. ನೆಕ್ಸ್ಟಲ್ಲಿ ನೋಡಿದಾಗ ಸೇಮ್ ಇದೆ, ಇಲ್ಲಿ ಕೂಡ ಸ್ವಲ್ಪ 3, 4, 2 ಮಾರ್ಕ್ಸಲ್ಲಿ ವೇರಿಯೇಷನ್ ಆಗುತ್ತೆ, ನೋಡೋಣ ಮುಂದೆ. ಆಮೇಲೆ 14 ಕ್ವಶನ್ಸ್ಗಳನ್ನು ತೆಗೆದುಬಿಟ್ಟು ಕೂಡ 25 ಮಾರ್ಕ್ಸ್ ಮೇಲೆ ಕ್ವಶನ್ ಪೇಪರ್ ತೆಗಿಬೋದು, ಇದು ಕೂಡ ಒಂದು ಆಪ್ಷನ್. ಅಥವಾ ಇನ್ನೊಂದು ಆಪ್ಷನ್ ಇದೆ, 13 ಕ್ವಶನ್ಸ್ಗಳನ್ನು ತೆಗೆದುಬಿಟ್ಟು 25 ಮಾರ್ಕ್ಸ್ನ ಕ್ವಶನ್ ಪೇಪರ್ ಕೂಡ ನಾವು ರೆಡಿ ಮಾಡ್ಬೋದು. ಇಷ್ಟೆಲ್ಲ ಆಪ್ಷನ್ಗಳಿವೆ ನೋಡಿ. 30 ಕ್ವಶನ್ಸ್ ಮೇಲೆ, 14 ಕ್ವಶನ್ಸ್ ಮೇಲೆ, 15 ಕ್ವಶನ್ಸ್ ಮೇಲೆ, ಮತ್ತು 12 ಕ್ವಶನ್ಸ್ ಮೇಲೆ ನಾವು 25 ಮಾರ್ಕ್ಸ್ನ ಒಂದು ಅಸೆಸ್ಮೆಂಟ್ ಕ್ವಶನ್ ಪೇಪರನ್ನು ರೆಡಿ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಫಸ್ಟಿಗೆ ತೆಗೆದುಕೊಳ್ತಾ ಇದ್ದೀನಿ, 12 ಕ್ವಶನ್ಸ್ಗಳನ್ನು ಇಟ್ಕೊಂಡು 25 ಮಾರ್ಕ್ಸ್ನ ಒಂದು ಕ್ವಶನ್ ಪೇಪರ್ ರೆಡಿ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕು ಇಲ್ಲಿ ನೋಡಿ. ನಾನು ಒಂದು ಸ್ಪಷ್ಟವಾದ ಒಂದು ಟೇಬಲನ್ನು ಇಲ್ಲಿ ರೆಡಿ ಮಾಡಿದ್ದೇನೆ. ಸೊ ಫಸ್ಟ್ ಏನು ಹೇಳ್ತಾ ಇದೆ, ನಂಬರ್ ಆಫ್ ಕ್ವಶನ್ಸ್ ಇದೆ, ಕೆಳಗೆ ನಂಬರ್ ಆಫ್ ಮಾರ್ಕ್ಸ್ ಇದೆ ನೋಡಿ. ಮೇಲಿನ ಬಾಕ್ಸಲ್ಲಿ ಏನಿದೆ, ಫಸ್ಟ್ ಟಾಪ್ ಒಂದು ಬಾಕ್ಸಲ್ಲಿ MCQ ಅಂತ ಫಸ್ಟ್ ಕಾಲಮಲ್ಲಿ ಬರುತ್ತೆ, ಸೆಕೆಂಡ್ ಕಾಲಮಲ್ಲಿ, ಥರ್ಡ್ ಕಾಲಮಲ್ಲಿ 1 ಮಾರ್ಕ್ಸ್, ನೆಕ್ಸ್ಟ್ ಕಾಲಮಲ್ಲಿ 2 ಮಾರ್ಕ್ಸ್, ನೆಕ್ಸ್ಟ್ ಕಾಲಮಲ್ಲಿ 3 ಮಾರ್ಕ್ಸ್, ಆಮೇಲೆ 4 ಮಾರ್ಕ್ಸ್, ಆಮೇಲೆ 5 ಮಾರ್ಕ್ಸ್ ಈ ರೀತಿ ಇದೆ ಹೆಡ್ಡಿಂಗಲ್ಲಿ. ಆಮೇಲೆ MCQನಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದೆ? 3 ಕ್ವಶನ್ಸ್. 1 ಮಾರ್ಕ್ಸ್ ಕ್ವಶನ್ನಲ್ಲಿ 1 ಮಾರ್ಕ್ಸಲ್ಲಿ ಎಷ್ಟು ಕ್ವಶನ್ಸ್ ಇದೆ? 3 ಮಾರ್ಕ್ಸ್. 2 ಮಾರ್ಕ್ಸಲ್ಲಿ ಎಷ್ಟು ಕ್ವಶನು? 2 ಮಾರ್ಕ್ಸ್. 3 ಮಾರ್ಕ್ಸಲ್ಲಿ ಎಷ್ಟು ಕ್ವಶನು? 2 ಮಾರ್ಕ್ಸ್. 4 ಮಾರ್ಕ್ಸಲ್ಲಿ ಎಷ್ಟು ಕ್ವಶನು? 1 ಕ್ವಶನ್. 5 ಮಾರ್ಕ್ಸಲ್ಲಿ 1 ಕ್ವಶನ್ಸ್. ನೋಡಿ ಒಟ್ಟಾರೆಯಾಗಿ 12 ಕ್ವಶನ್ಸ್ಗಳು ಆಗಬೇಕಲ್ಲಿ ನೋಡಿ. 3, 3, 6, 2, 8, 2, 10, 11, 12 ಕ್ವಶನ್ಸ್ ಆಯಿತು. ನೋಡಿ, MCQ ಅಂದರೆ ನಮ್ಮೆಲ್ಲರಿಗೂ ಗೊತ್ತು, 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. 3 MCQಗೆ 3 ಅಂಕ. 1 ಮಾರ್ಕ್ಸ್ಗೆ 3 1 ಮಾರ್ಕ್ಸ್ಗೆ 3 ಏನಪ್ಪ ಅಂದರೆ ಮಾರ್ಕ್ಸ್. 2 ಮಾರ್ಕ್ಸ್ನ 2 ಪ್ರಶ್ನೆಗಳು ಅಂದರೆ 4 ಮಾರ್ಕ್ಸ್. 3 ಮಾರ್ಕ್ಸ್ನ 2 ಪ್ರಶ್ನೆಗಳು ಅಂದರೆ 6 ಮಾರ್ಕ್ಸ್. 4 ಮಾರ್ಕ್ಸ್ನ 1 ಪ್ರಶ್ನೆ ಅಂದರೆ 4 ಮಾರ್ಕ್ಸ್. 5 ಮಾರ್ಕ್ಸ್ನ 1 ಪ್ರಶ್ನೆ ಅಂದರೆ 5 ಮಾರ್ಕ್ಸ್. ಟೋಟಲ್ ಮಾರ್ಕ್ಸ್ ಎಷ್ಟಾಯ್ತು ನೋಡೋಣ. ನೋಡಿ, 3, 3, 6, 6, 4, 10, 6, 16, 4, 20, 5, 25 ಮಾರ್ಕ್ಸ್. ಸೊ ಈ ರೀತಿ 12 ಕ್ವಶನ್ಸು 25 ಮಾರ್ಕ್ಸ್. ಈ ರೀತಿ ಟೆಸ್ಟ್ ತೆಗೆದು ನಾವು 25 ಮಾರ್ಕ್ಸ್ನ ಕ್ವಶನ್ ಪೇಪರ್ ತೆಗಿಬೋದು. ಇನ್ನೊಂದು ಆಪ್ಷನ್ ನೋಡಿ ಯಾವ ರೀತಿ ಇದೆ ಅಂದರೆ, ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಏನಿದೆ 12 ಇಲ್ಲ 15 ಇದೆ. ಈ ರೀತಿ ಕೂಡ ತೆಗಿಬೋದು. ಹೆಂಗಂದರೆ 4 MCQ ಇದೆ, ಇಲ್ಲಿ ಮೇಲ್ಗಡೆ 4 MCQ ಇರಲಿಲ್ಲ ನೋಡಿ. ಮೇಲ್ಗಡೆ 3 MCQ 3 1 ಮಾರ್ಕ್ಸ್ ಇತ್ತು. ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. MCQ ಕ್ವಶನ್ಸ್ 4 ಇದೆ, 1 ಮಾರ್ಕ್ಸ್ 4, 2 ಮಾರ್ಕ್ಸ್ 4, 3 ಮಾರ್ಕ್ಸ್ 3, 4 ಮಾರ್ಕ್ಸ್ ಏನೂ ಇಲ್ಲ, 5 ಮಾರ್ಕ್ಸ್ ಏನೂ ಇಲ್ಲ, 15 ಕ್ವಶನ್ಸ್ ಇದೆ. ಸೊ MCQ 4 ಮಾರ್ಕ್ಸ್ಗೆ 4 ಕ್ವಶನ್ಸ್ಗೆ 4 ಮಾರ್ಕ್ಸ್, 1 ಮಾರ್ಕ್ಸ್ 4. ಸೊ ಟೋಟಲ್ 4 ಕ್ವಶನ್ಸ್ 4 ಮಾರ್ಕ್ಸ್. 2 ಮಾರ್ಕ್ಸ್ನ 4 ಕ್ವಶನ್ 8 ಮಾರ್ಕ್ಸ್. 3 ಮಾರ್ಕ್ಸ್ನ 3 ಕ್ವಶನ್ಸ್ 9 ಮಾರ್ಕ್ಸ್.
ಸೊ ಟೋಟಲ್ ಮಾರ್ಕ್ಸ್ ಎಷ್ಟು ನೋಡೋಣ, 4 4 8, 8 2 16, 16 1 9, 25 ನೋಡಿ 25, ಈ ರೀತಿ ಕೂಡ ನಾವು ತೆಗಿಬೋದು. ಮೂರನೇ ಆಪ್ಷನ್ ಏನಿದೆ ಅಂದರೆ ಇಲ್ಲಿ ಕೂಡ 15 ಕ್ವೆಶನ್ ಇದೆ, ಆದರೆ ಸ್ವಲ್ಪ ಚೇಂಜ್ ಆಗಿದೆ. ಇಲ್ಲಿ MCQನಲ್ಲಿ 4 ಕ್ವೆಶನ್, 1 ಮಾರ್ಕ್ಸಲ್ಲಿ 3 ಕ್ವೆಶನ್ ಇದೆ, 2 ಮಾರ್ಕ್ಸಲ್ಲಿ 6 ಕ್ವೆಶನ್ ತೆಗೆದಿದ್ದಾನೆ, 3 ಮಾರ್ಕ್ಸಲ್ಲಿ 2 ಕ್ವೆಶನ್ ತೆಗೆದಿದ್ದಾನೆ, 4 ಮಾರ್ಕ್ಸ್ 5 ಮಾರ್ಕ್ಸ್ ಇಲ್ಲ ಡ್ಯಾಶ್ ನೋಡಿ. 4 MCQಗೆ 4 ಮಾರ್ಕ್ಸ್, 1 ಮಾರ್ಕ್ಸ್ 3ಗೆ 3 ಮಾರ್ಕ್ಸ್, 2 ಮಾರ್ಕ್ಸ್ 6ಗೆ 12 ಮಾರ್ಕ್ಸ್, 3 ಮಾರ್ಕ್ಸ್ನ 2 ಕ್ವೆಶನ್ ಅಂದರೆ 6 ಮಾರ್ಕ್ಸ್. ಸೊ ಟೋಟಲ್ ಎಷ್ಟಾಯ್ತು ನೋಡೋಣ, 4 + 3 7 ಮತ್ತು 12 ಎಷ್ಟಾಗುತ್ತೆ ಅಂದರೆ ನೋಡಿರಿ 12 17 18 19 + 6 25, ಈ ರೀತಿ ಕೂಡ ತೆಗಿಬೋದು. ಇನ್ನೊಂದು ಆಪ್ಷನ್ ಯಾವ ರೀತಿ ಇದೆ ನೋಡಿ, ಇಲ್ಲಿ ಕೂಡ 15 ಕ್ವೆಶನ್ ಇದೆ, 25 ಮಾರ್ಕ್ಸ್. ಚೇಂಜಸ್ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇಲ್ಲಿ MCQ 3 ಇದೆ, 1 ಮಾರ್ಕ್ಸ್ 5 ಇದೆ ನೋಡಿ, ಮೇಲ್ಗಡೆ 1 ಮಾರ್ಕ್ಸ್ 3 ಇತ್ತು ಇಲ್ಲಿ. ಸೊ ಈ ರೀತಿ ಬದಲಾವಣೆಗಳು ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚೇಂಜಸ್ ಆಗಿದೆ. 2 ಮಾರ್ಕ್ಸ್ ಇಲ್ಲಿ 4 ಇದೆ, ಮೇಲ್ಗಡೆ ಎಷ್ಟಿತ್ತು ಅಂದರೆ ಈ 6 ಇತ್ತು, 3 ಮಾರ್ಕ್ಸ್ 3 ಇದೆ, 4 ಮಾರ್ಕ್ಸ್ 5 ಮಾರ್ಕ್ಸ್ ಇಲ್ಲಿ ಇಲ್ಲ. ನಾನು ಅದಕ್ಕೆ ಕ್ವಶನ್ ಆ ಒಂದು 4 ಮಾರ್ಕ್ಸ್ 5 ಮಾರ್ಕ್ಸ್ ಮೇಲೆ ತೆಗೆದಿಲ್ಲ. ಸೊ 3 ಕ್ವೆಶನ್ MCQ 3 ಮಾರ್ಕ್ಸ್, 1 ಮಾರ್ಕ್ಸ್ನ 5 ಅಂದರೆ 5 ಮಾರ್ಕ್ಸ್, 4 ಕ್ವೆಶನ್ ಆನ್ 2 ಮಾರ್ಕ್ಸ್ ಅಂದರೆ 4 8 ಮಾರ್ಕ್ಸ್ ಆಯಿತು. ಸೊ 3 ಕ್ವೆಶನ್ 3 ಮಾರ್ಕ್ಸ್ ಅಂದರೆ 9 ಮಾರ್ಕ್ಸ್ ಆಯಿತು. ಟೋಟಲ್ ನೋಡಿ 3 5 8, 8 2 16, 8 3 24, 1 25 ನೋಡಿ, ಒಟ್ಟಾರೆ 25 ಅಂಕಗಳು. ಇದೇ ರೀತಿಯಾಗಿ ಇಲ್ಲಿ ಕೂಡ ನೋಡಿ ಯಾವ ರೀತಿ, ಇಲ್ಲಿ ಕೂಡ ಸ್ವಲ್ಪ ಆಲ್ಟರ್ ಮಾಡಿದ್ದೀನಿ. ಇಲ್ಲಿ 14 ಕ್ವೆಶನ್ ಇದೆ ನೋಡಿ, ಇಲ್ಲಿವರೆಗೆ 15 ಕ್ವೆಶನ್ 12 ಕ್ವೆಶನ್ ಆಯಿತು, ಇದು 14 ಕ್ವೆಶನ್ ಮೇಲೆ 25 ಮಾರ್ಕ್ಸ್ ಯಾವ ರೀತಿ ತೆಗೆದಿದೆ ನೋಡಿ. ಇಲ್ಲಿ MCQ 4 ಇದೆ, 1 ಮಾರ್ಕ್ಸ್ನ 3 ಕ್ವೆಶನ್ನು, 2 ಮಾರ್ಕ್ಸ್ನ 4 ಕ್ವೆಶನ್ನು, 3 ಮಾರ್ಕ್ಸ್ನ 2 ಕ್ವೆಶನ್ನು, 4 ಮಾರ್ಕ್ಸ್ನ 1 ಕ್ವೆಶನ್ನು, 5 ಮಾರ್ಕ್ಸ್ಗೆ ಏನೂ ಇಲ್ಲ. ಸೊ MCQ 4 ಕ್ವೆಶನ್ 4 ಮಾರ್ಕ್ಸ್, 1 ಮಾರ್ಕ್ಸ್ನ 3 ಕ್ವೆಶನ್, 3 ಮಾರ್ಕ್ಸ್, 2 ಮಾರ್ಕ್ಸ್ನ 4 ಕ್ವೆಶನ್, 8 ಮಾರ್ಕ್ಸ್, 3 ಮಾರ್ಕ್ಸ್ನ 2 ಕ್ವೆಶನ್, 6 ಮಾರ್ಕ್ಸ್, 4 ಮಾರ್ಕ್ಸ್ನ 1 ಕ್ವೆಶನ್, 4 ಮಾರ್ಕ್ಸ್. ಟೋಟಲ್ ಆ್ಯಡ್ ಮಾಡಿದ್ರೆ 4 3 7, 7 14 15, 15 6 21, 4 25 ಮಾರ್ಕ್ಸ್ಗಳು. ಇನ್ನೊಂದು ಆಪ್ಷನ್ ಏನೆಂದರೆ 13 ಕ್ವೆಶನ್ಸ್. ಇಲ್ಲಿವರೆಗೆ 12 ಕ್ವೆಶನ್ ಆಯಿತು, 15 ಕ್ವೆಶನ್ ಮೇಲೆ ಪತ್ರಿಕೆ ತೆಗೆದಿದ್ದೇವೆ, ಆಮೇಲೆ 14 ಕ್ವೆಶನ್ ಮೇಲೆ 13 ಕ್ವೆಶನ್ ಮೇಲೆ ಕೂಡ 25 ಮಾರ್ಕ್ಸ್ ಕ್ವೆಶನ್ ತೆಗಿಬೋದು. ಯಾವ ರೀತಿಯಾಗಿ ನೋಡಿ, MCQ ಇಲ್ಲಿ 3 ಇದೆ, ಮತ್ತು 1 ಮಾರ್ಕ್ಸ್ನ 3 ಕ್ವೆಶನ್ ಇದೆ, 2 ಮಾರ್ಕ್ಸ್ನ 3 ಕ್ವೆಶನ್ ಇದೆ, 3 ಮಾರ್ಕ್ಸ್ನ 3 ಕ್ವೆಶನ್ ಇದೆ, 4 ಮಾರ್ಕ್ಸ್ನ 1 ಕ್ವೆಶನ್ ಇದೆ, 5 ಮಾರ್ಕ್ಸ್ ಡ್ಯಾಶ್ ಇದೆ. ಟೋಟಲ್ 30 ಕ್ವೆಶನ್ಸ್ ಇದ್ದಾವೆ. ಹೆಂಗಿದೆ ನೋಡಿ, 3 3 3 2 6, 3 3 9, 3 4 12, 12 1 13 ಕ್ವೆಶನ್ ಇದೆ ನೋಡಿ. ಸೊ 3 MCQ ಕ್ವೆಶನ್ ಅಂದರೆ 3 ಮಾರ್ಕ್ಸ್, 1 ಮಾರ್ಕ್ಸ್ 3 ಕ್ವೆಶನ್ ಅಂದರೆ 3 ಮಾರ್ಕ್ಸ್, 2 ಮಾರ್ಕ್ಸ್ 3 ಕ್ವೆಶನ್ ಅಂದರೆ 6 ಮಾರ್ಕ್ಸ್, 3 ಮಾರ್ಕ್ಸ್ 3 ಕ್ವೆಶನ್ ಅಂದರೆ 9 ಮಾರ್ಕ್ಸ್, 4 ಮಾರ್ಕ್ಸ್ 1 ಕ್ವೆಶನ್ ಅಂದರೆ 4 ಮಾರ್ಕ್ಸ್. ಟೋಟಲ್ ಮಾಡೋಣ ನೋಡಿ, 3 2 6, 6 6 12, 12 1 9 ಎಷ್ಟಪ್ಪ ಅಂದರೆ 19 20 21 4 25 ಅಂಕಗಳು. ಸೊ ಇಷ್ಟು ವೆರೈಟೀಸಲ್ಲಿ ನಾವು 25 ಮಾರ್ಕ್ಸ್ನ ಕ್ವಶನ್ ಪೇಪರ್ ತೆಗಿಬೋದು. ಇಷ್ಟು ವೆರೈಟಿ ಇದೆ. ಈ ಒಂದು ಫಸ್ಟ್ ಟೇಬಲ್ ಅಥವಾ 2ನೇ ಟೇಬಲ್, 3rd ಟೇಬಲ್, 4th ಟೇಬಲ್, 5th ಟೇಬಲ್, 6th 1 2 3 4 5 6 ವೇಸ್ ಇವೆ ನಾವು 25 ಮಾರ್ಕ್ಸ್ ಕ್ವಶನ್ ಪೇಪರ್ ತೆಗಿಬೇಕಾದ್ರೆ. ಇಷ್ಟು ವೇ ಮೂಲಕ ನಾವು ಒಂದು ಕ್ವಶನ್ ಪೇಪರನ್ನು ತೆಗಿಬಹುದು. ಮುಂದಿನ ವಿಡಿಯೋದಲ್ಲಿ 25 ಮಾರ್ಕ್ಸ್ಗೆ ಯಾವ ರೀತಿಯಾಗಿ ನಾವು ಬ್ಲೂ ಪ್ರಿಂಟನ್ನು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.